ಸುಂದ್ರಿ ಏನು ಅನಾಹುತ ಮಾಡಿಲ್ಲವ ಸುಮ್ಮ. ವಾ ನನಗಂತೂ ವಿಚಿತ್ರ ಆಗ್ಯದವ. ಅಲ್ಲ ಬೆಂಗಳೂರ ಸಹಿತ ಮನೆಗೆ ಹೋಗಿ ಹುಡುಕ್ಯಾಡಿ ಚಾಡ ಚುಚ್ಚಬೇಕಂದ್ರ ಎಂಥ ಡೇಂಜರ್ ಇರ್ಬೇಕಾಕಿ. ಹೌದ್ರವ ಮಾಮಿ, ಸುಮ್ಮನೆ ಕರ್ಕೊಂಬಂದು ಭಾಳ ಪಚಿತ್ರ ಆದ್ರಿ ನೀವು. ಸುಮ್ಮನೆ ನನ್ನ ಬಿಟ್ಟು ನಡೀತಿತ್ತು ಬಿಡ್ರಿ ಮಾಮಿ, ನಾ ಏನು ಸಿಟಿಗೆ ಇರ್ತಲ್ಲ ಏನಿಲ್ಲ. ಆಕಿನ ಬಿಟ್ಟು ನಾನು ಕರ್ಕೊಂಬಂದು ಏನು ತಪ್ಪು ತಿಳ್ಕೊತಾ ಅಂತೇನೆ ಆಕಿನೂ ಕರ್ಕೊಂಬಂದಂಗೆ ಆಯ್ತಲ್ಲ. ಇನ್ನೊಂದ್ಸಲ ಹಿಂಗೆ ಮಾಡಬೇಡ್ರಿ ನೋಡ್ರಿ ಮಾಮಿ ನೀವು. ಸುಮ್ಮನೆ ಎಷ್ಟು ಅಸಹ್ಯ ರೀ ಬೇಗರ ಮುಂದೆ ನಿಮ್ಮದು ಮರ್ಯಾದೆ. ಅದಕ್ಕೆ ನಾನು ನಿಮ್ಮ ಮಾವರಿಗೆ ಹೇಳ್ಬಿಟ್ನವ, ಇಷ್ಟು ದೊಡ್ಡ ವಿಷಯ ಇರ್ತದೆ ಸುಮ್ಮ ಹೇಳಾರ ಹೆಂಗಿರ್ಲಿ ಹೇಳು. ಮುಂದೊಂದು ದಿನ ಗೊತ್ತಾಗೋದು ಹೆಂಗಾರ ಮಾಡಿ. ಗೊತ್ತಾಯ್ತಂದ್ರೆ ಮಾತು ಸುಮ್ಮನೆ ನನಗೆ ಹೇಳಿಲ್ಲ ಮುಚ್ಚಿಟ್ಟು ಹಂಗೆ ಹಿಂಗೆ ಅಂತೇಳಿ ಬೇಕೋತ ಕೊಡೋರು. ಅದಕ್ಕೆ ಹಿಂಗೆ ಮಾಡ್ಯಾಡ್ರಿ ಸುಂದ್ರಿ ಅಂತ ಹೇಳಿದೆ. ಅವರು ಒಂಚೂರು ಬೈದರು, ಸಿಟಿಗೇರಿ ಒದರಾಡಿದ್ರು. ಏನು ಮಾಡ್ಲಿವ ಇವು. ಹೋಗಿ ಸುಂದ್ರಿ ಗಂಡಿಗೆ ಹಚ್ಚಿ ಬೈದ್ಬಿಟ್ರಂತ ಆಕಿಂಗೆ ಹೋದಾಗ ಪಾಪ. ಬೈದಾರಂತ್ರಿ ಮಾಮಾರಿಗಂತದ ಮೊದಲೇ ಸೇರಿಸ್ಕೊಳ್ದಾಗಂಗಿಲ್ಲ. ಸುಂದ್ರಿ ಗಂಡ ಏನಂತೇನ್ರಿ, ಏನಂತ ಪಾಪ ಅವನಿಗೆ ಏನು ಗೊತ್ತೇ ಇಲ್ಲಂತ. ತಪ್ಪಾಯ್ತು ರೀ ಮಾಮಾರ, ಆಕಿನ ಪರವಾಗಿ ನಾ ತಪ್ಪು ಸಾರಿ ಕೇಳ್ತೇನೆ ರೀ ಹಂಗೆ ಹಿಂಗೆ ಅಂತೇಳಿ ಮುಖ ಸಣ್ಣದು ಮಾಡಿದಂತ. ಮತ್ತು ಇವರೇ ಹೋಗ್ಲಿ ಬಿಡಪ್ಪ ಇರಲಿ, ಏನೇ ಬಂದಿಂದ ಬುದ್ಧಿ ಹೇಳು 4 ಮಂದಿನ ಕರೆಸಿ ಅಂತೇಳಿ ಹೇಳಿ ನಾಷ್ಟ ಮಾಡಿಸಿ ಕಳಿಸಿದ್ರಂತ. ಏನು ಮಾಡ್ಬೇಕು ಪಾಪ ಅವಾರ, ಹೌದಿಲ್ಲ? ಹೌದು ಬಿಡ್ರಿ ಮಾಮಿ, ಯಾವಾಗಾರ ಒಮ್ಮೆ ಅವ್ರಿದ್ದಾಗ ಹೊರಗೆ ಬಂದಿರ್ತಾವಲ್ರಿ ಬೈತಾರ ಹೊರಗೆ ಹೋಗ್ಬೇಡ ಅಂತೇಳಿ. ಅವ್ರು ಇಲ್ಲಾರ್ದಾಗನೇ ಬರ್ತಾಳ್ರಿ ಈಕಿ. ಇಷ್ಟು ಸುದ್ದಿ ಮಾಡೋದೆಲ್ಲ ಕಾರಬಾರ ಅವ್ರು ಇಲ್ಲಾರ್ದಾಗನೇ ನೋಡ್ರಿ. ಅವ್ರ ಮನೆಯವ್ರಿಗೆ ಏನು ಗೊತ್ತಿರ್ಲಿಕ್ಕಿಲ್ರಿ ಇದು. ಹೌದು ನೋಡೋಣ, ಏನು ಗೊತ್ತಿಲ್ಲ ಅಂತ ಅವನಿಗೆ. ಏನ್ರ ಒಂದು ಸ್ವಲ್ಪ ಬಂದಂದ್ರೆ ಪಾಪ ಸಂಬಾಯ್ತು ಮನುಷ್ಯ ಅದನ್ನ ಜಬರಿಸ್ಬಿಡ್ತಾಳೆ ಈಕಿ. ಹಂಗಾಗಿ ಸುಮ್ಮ ಮಾತಾನಲ್ಲ ಅವ. ಇವನ್ ದಿಕ್ಕಿಂದ ಏನು ಗೊತ್ತದ. ಮತ್ತೆ ಇಲ್ಲಾರ್ದಾಗ ಮಾಡಿದ್ರೆ ಪಾಪ ಅವನಿಗಾರ ಏನು ಗೊತ್ತಾಗ್ಬೇಕು ಬಿಡು. ಹೌದ್ರಿ ಮಾಮಿ, ಪಾಪ ಸಂಬಾಯ್ತು ಮನುಷ್ಯ ರೀ ಭಾಳ. ಆಮೇಲೆ ಎಲ್ಲರ ಜೊತೆ ನಕ್ಕೋತ ಆಡ್ಕೋತ ಚಂದ ಇರ್ತಾನ್ರಿ. ಈಕಿ ಹಿಂಗೆ ಮಾಡಿ ಮರ್ಯಾದೆ ಕಳಿತಾಳ ನೋಡ್ರಿ ಗಂಡಂದು ಮತ್ತೇನದು. ಹೌದು ಒಂದೊಂದು ಇರ್ತಾವೆ, ಏನು ಮಾಡ್ಲಿಕ್ಕೆ ಆಗಂಗಿಲ್ಲ. ಇವತ್ತು ಹೋಗ್ಬಿಡಮ್ಮ ಸುಮ್ಮ, ಬಟ್ಟೆ ಅದು ಪ್ಯಾಕ್ ಮಾಡ್ಕೋರೆಲ್ಲ. ಒಣಗ್ಯಾವ ಇಲ್ಲ ನೋಡ್ಕೋ, ಅವನ್ನ ಇಟ್ಕೋ ಬ್ಯಾಗ್ನಾಗ ಚಂದನ ಒಂದು ಬಿಡ್ಲಾರ್ದಂಗೆ ಹೋಗ್ಬಿಡಮಂತ. ಇವತ್ತು ಬಸ್ ಬುಕ್ ಮಾಡಂತೇಳಿ ನೀವು ಮಾಡ್ತೀನಂದಾರ. ಆಯ್ತು ಹೇಳ್ರಿ ಮಮ್ಮಿ ಹೋಗುಮಂತ. ಅಲ್ರಿ ಬುಕ್ ಮಾಡಿದ್ರೆ ಭಾಳ ಆಗ್ತದ್ರಿ ಮಮ್ಮಿ, ರೇಟ್ ಬೇಡ. ಸುಮ್ಮ ಇಲ್ಲೇ ಕ್ಯಾಂಪಸ್ಸಿಗೆ ಹೋಗಮ್ ತಗೋರಿ. ಬೇಡವ ತಾಯಿ, ಬರೋ ಮುಂದಾಗ ರಿಸರ್ವೇಷನ್ ಅಲ್ಲೇ 20 ರೂಪಾಯಿ ಕೊಟ್ಟು ಮಾಡಿಸಿದ್ವಿ ನಡೀತಿತ್ತು. ಈಗ ಮೆಜೆಸ್ಟಿಕ್ ಹೋಗಿ ಮಾಡಿಸ್ಬೇಕು, ಅಲ್ಲಿ ಸೀಟ್ ಸಿಗ್ತಾವ ಇಲ್ಲ ಗದ್ದಲ್ದಾಗ. ಬೇಡ ಸುಮ್ಮ ಬುಕ್ ಮಾಡ್ತೀನಿ, ಮಲ್ಕೊಂಡು ಹೋಗೋ ಬಸ್ಸಿಗೆ ಬಂದ್ಬಿಡಂದಾರ ಇವರು. ಅದೇ ಬಸ್ಸಿಗೆ ಹೋಗಮಂತ. ನಿಮಗೆ ವಜ್ಜೆ ಆಗ್ತದ್ರಿ ಭಾಳ ಬಸ್ ಚಾರ್ಜ್. ಇರ್ಲಿ ಮತ್ತೇನು ಮಾಡೋದು. ಎಲ್ಲಿ ಹೋಗಳವ ಇವಕ್ಕೆ ಸುಂದ್ರಿ ಎಲ್ಲಿಗಾರ ಬಿಟ್ಲಿ ಜಾಗ ಅಂದ್ರೆ ನನಗೆ ಅಂಜಿಗೆ ಸಾವು ಬರ್ತದೆ ನೋಡುವ ಇವ. ಅಲ್ಲೇ ಹೊರಗೆ ಕೂತಿದ್ಲಿ ರೀ, ಯಾಕೆ ಒಂದು ಸ್ವಲ್ಪ ಸಾಪ್ ಕೈಯಾಡ್ರಿ ಇವತ್ತು. ಮುಖ ಕೆಟ್ಟ ಮಾಡ್ಕೊಂಡ ಕೂತಿದ್ಲ ಅಲ್ಲಿ. ಮಂದಿ ಭಾಳ ಸುಮಾರು ಅದಾರ ನೋಡು. ನಾವು ಗಂಡ ಹೆಂಡತಿ ಮಾಡ್ಕೊಂಡು ತಿನ್ನೋದು ಚಂದ ಕಾಣವಲ್ದವ್ರಿಗೆ. ನನ್ನ ಗಂಡನ ಯಾವಾಗ ದೂರ ಮಾಡ್ಲಿ ಅಂತ ನಿಂತಾರ ನೋಡು. ಬೆಂಕಿ ಹಚ್ಚೋರು ಭಾಳ ಮಂದಿ ಇರ್ತಾರ. ಏನು ಮಾಡ್ಬೇಕನ ಇಂತವ್ಕ. ಯಾಕ ಸುಂದ್ರಿ ಏನಾಯ್ತು, ಗಂಡ ಹೆಂಡತಿ ಜಗಾಡಿದೆ ಏನು? ನೀನು ಸುಮ್ಮ ಕೊಡಂಗಿಲ್ಲಲ್ಲ ಇವ, ಏನರ ಒಂದು ನಿಂದಿರ್ತೀವಿ. ಪಾಪ ಸಂಬಾಯ್ತದ ಗಂಡ, ಅದನ್ನ ಹಿಂಡಿಪ್ಪಿ ಮಾಡಿಬಿಡ್ತೀನಿ ನೋಡುವ ಯವ್ವ ನೀನು. ನಾವೇ ಗಂಡ ಹೆಂಡತಿ ಜಗಾಡಮ್ರಿ ಮಮ್ಮಿ, ಭಾಳ ಚಲೋ ಇದ್ದೀವ್ರಿ ನಾವು ಗಂಡ ಹೆಂಡತಿ. ನಮ್ಗೆ ಆಗ್ಲಾರ್ದಾರ ಭಾಳ ಮಂದಿ ಇದ್ದಾರೆ. ಹಚ್ಚೋದು ಚುಚ್ಚೋದು ಮಾಡ್ತಾವಲ್ರಿ. ನನ್ನ ಗಂಡನ ಮುಂದೆ ಹೋಗಿ ಏನೇನೆಲ್ಲ ಕಿವಿ ತುಂಬುತ್ತಾರ, ಅದು ಬೈತದ ನನ್ನ ಗಂಡ ತಿಳ್ಕೊಳಾರ್ದ. ನಾವೇ ಸುಮ್ಮ ಊರು ಬಿಡು ಚಲೋ ರೀ. ಆ ಕಡೆ ಊರಿಗೆ ಹೋಗಿಂದ ಮೊದಲು ನನ್ನ ಗಂಡನ ಕರ್ಕೊಂಡು ಬೇರೆ ಊರಿಗೇ ಹೋಗ್ತೀನಿ. ಆ ಕಡೆ ಎಲ್ಲರಿಗೆ ಸಾಕಾಗಿಬಿಟ್ಟಿನ ಊರಾಗ. ತೀರಾ ಎಲ್ಲನೂ ನನ್ನ ಮೇಲೆ ಬರೋದಂದ್ರೇನು. ಒಳ್ಳೆಯವ್ರಿಗೆ ಕಾಲನೇ ಇಲ್ಲ ಒಟ್ಟ. ಈಗ ಒಳ್ಳೆಯವ್ರಾಗಿ ಇರಬಾರ್ದು ನೋಡು. ಆದ್ರೆ ನಮ್ಮಂಥ ಸಂಬಾಯ್ತಿನ ಮಂದಿಗಂತೂ ಭಾಳನೇ ಹಿಂದೆ ಬೆನ್ನತ್ತಿ ಕಾಡ್ತಿರ್ತಾವ. ಏನಾಯ್ತಂತ ಹೇಳಿ ಸುಂದ್ರಿ, ಸುಮ್ಮನೆ ಎದಕ್ಕೆ ಕೂತಿರ್ತದಿ? ಮುಂಜಾನಿಂದ ಹಂಗೆ ಇದ್ದೀರಿ ಮುಖ ಕೆಟ್ಟ ಮಾಡ್ಕೊಂಡು. ಯಾಕೆ ಏನಾಗ್ಯದ? ಏನನ್ನೋದು ಬಾಯ್ ಬಿಟ್ಟು ಹೇಳಿದ್ರೆ ಗೊತ್ತಾಗ್ತದ ನಮ್ಗೆ. ಒಟ್ಟೆ ಯಾವ್ದಾರ ಒಂದು ತಕರಾರ್ನಾಗ ಇರ್ತೀನಿ ನೋಡುವ ಯವ್ವ. ನಿನಗಾರ ನೆಮ್ಮದಿ ಇರ್ತದ ನಂಗೆ? ಯಾವಾಗ ನೋಡಿದ್ರೆ ಮುಖ ಕೆಟ್ಟ ಇರ್ತದ ನಿಂದು. ಹೌದವ್ವ ಸುಮ್ಮವ್ವ, ನಾನೇ ತಕರಾರು ಮನುಷ್ಯಳು. ನಾವೇ ಇಬ್ಬರು ಗಂಡ ಹೆಂಡತಿ ಊರು ಬಿಟ್ಟು ಹೋಗ್ಬಿಡ್ತೀವಿ ಅಂತ ಮಾಡಿವಲ್ಲ, ಅದಕ್ಕೆ ನಿರ್ಧಾರ. ಊರು ಬಿಟ್ಟು ಹೋದಿವಂದ್ರೆ ಎಲ್ಲರೂ ಆರಾಮಿರಕಂತೀರಂತ. ನೀವು ಒಳ್ಳೆ ಮನುಷ್ಯರಿದ್ದೀರಲ್ಲ ಎಲ್ಲರೂ, ನೀವೇ ಉಳ್ಳಾಡಕಂತೀರಂತ ಊರಾಗಿದ್ದು. ನಾವೇ ನನ್ನ ಗಂಡನ ಕರ್ಕೊಂಡು ಊರು ಬಿಟ್ಟ ಹೋಗ್ಬಿಡ್ತೀನಿ ಆ ಕಡೆ ಸುಮ್ಮ. ಅಯ್ಯ ಸುಂದ್ರಿ ಹಿಂಗ್ಯಾಕೆ ಮಾತಾಡ್ತಿ? ಏನಾರ ಯಾಶ್ ಮಾತಾಡ್ತಿಯಲ್ಲ, ಬರೀ ಏನಾಯ್ತಂತ ಹೇಳಿದ್ರೆ ಗೊತ್ತಾಗ್ತದ. ಏನಿನ ಹುಚ್ಚಿ? ಹೌದ್ರಿ ಮಾಮಿ, ನಾ ಹುಚ್ಚಿದ್ದೀನಿ, ಸುಮಾರು ಮನುಷ್ಯಳಿದ್ದೀನಿ. ನೀವು ಭಾಳ ಒಳ್ಳೆಯರಿದ್ದೀರಲ್ಲ. ನನ್ನ ಗಂಡನ ಕಿವಿ ತುಂಬೋರು ಭಾಳ ಮಂದಿ ಇದ್ದಾರೆ ಊರಾಗ. ಸುಮ್ಮ ಊರು ಬಿಟ್ಟು ಹೋಗು ಚಲೋ ಆ ಕಡೆ. ನೋಡ ಸುಂದ್ರಿ, ನಾ ಹೇಳಿರ್ತೀನಿ ನಿನಗ, ಹಿಂಗೆ ಯಾಶ್ ಮಾತಾಡ್ಬೇಡ. ಏನನ್ನೋದು ಸೀದಾ ಹೇಳು, ಇಲ್ಲಾಂದ್ರೆ ಮಾತಾಡ್ಬೇಡ, ಸುಮ್ಮಿದ್ಬಿಡು. ಹೌದು ನೋಡು, ನಮ್ಮ ಮನೆಯವರಿಗೆ ನಾ ಫೋನ್ ಹಚ್ಚಿ ಹೇಳಿನಿ, ಇಲ್ಲಿ ನಡೆದ ವಿಷಯ ಅಷ್ಟು ಹೇಳಿನಿ. ಇಂಥ ದೊಡ್ಡ ಕಾರವಾರ ಮಾಡಿದ್ದಿ ಮತ್ತೆ ಹೇಳಾರ ಇರ್ತಾರ? ಒಮ್ಮಿಲ್ಲೊಮ್ಮೆ ಗೊತ್ತಾಗೋದಿಲ್ಲ ಅವರಿಗೆ. ನಾವು ಏನು ಸುದ್ದಿ ಮುಚ್ಚಿಟ್ಕೊಳಂಗಿಲ್ಲ ಸುಂದ್ರಿ. ನಾ ಎಲ್ಲಾನು ನಮ್ಮ ಮನೆಯವ್ರ ಮುಂದೆ ಹೇಳಾಕಿನಿ, ಇದನ್ನು ಹೇಳಿ ನೋಡು. ಏನಾಯ್ತು ಈಗ ಹೇಳು. ಅಲ್ರಿ ಮಾಮಿ, ನಾ ಎಂಥದ್ದು ಏನು ತಪ್ಪು ಮಾಡೀನಿ ಅಂತೇಳಿ ಹಂಗೆ ಹೇಳಿರಿ ನೀವು? ಹೇಳಿದ್ರಿ ಹೇಳಾಕ ಸುಮ್ಮ ಮನೆಗೆ ಹೋಗ್ಯಾರ. ನಮ್ಮ ಮನೆಯವ್ರಿಗೆ ಪರ್ಸನಲ್ ಆಗಿ ಹೇಳ್ಬೇಕಿಲ್ರಿ? ವಾಕಿಂಗ್ ಹೋದಲ್ಲಿ ಎಲ್ಲರಿದ್ರಿಗೆ ಬೈತಾರಂತ. ಸುಮ್ಮ ಅವ್ನ ಗಂಡನೂ ಬೈತಾನಂತ್ರಿ. ಮತ್ತು ಇನ್ನೊಬ್ಬ ಯಾವನ ಇದ್ದಂತಾರ ಸಾಚೆ, ಅವನು ನನಗೆ ಬೈತಾನಂತ. ಇಡೀ ಊರು ಮಂದಿನೇ ನನಗೆ ಬೈದ್ರ ನಾ ಏನು ಮಾಡಲಿ? ಅಂತ ತಪ್ಪು ಏನು ಮಾಡೀನಿ ನಾ ಹೇಳಿ ನೋಡಮ್ರಿ. ಎಲ್ಲರೂ ಕಮೆಂಟ್ ಮಾಡೋರು ಸಹಿತ ಚಾಡ ಮಾರಿ ಸುಂದ್ರಿ ಅಂತ ನನಗೆ ಎಲ್ಲರೂ ಬೈತಾರ. ಅಂಥದ್ದು ಏನಾರು ತಪ್ಪು ಮಾಡಿ ನಾನು? ನನ್ನಷ್ಟು ಒಳ್ಳೆಕಿ ಹುಡುಕಾಡಿದ್ರು ಸಿಗಂಗಿಲ್ರಿ. ಹೌದವ್ವ ಸುಂದ್ರಿ, ನೀ ಭಾಳ ಒಳ್ಳೆಕಿದ್ದೀರಿ.
ಪಾಪ ನಾವೇ ನಿನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಬಿಟ್ಟಿವಿ ನೋಡು. ಹೌದೌದು ಸುಂದ್ರಿ, ನೀನು ಭಾಳ ಚಲೋ ಇದ್ದಿ, ನಾವೇ ಸರಿ ಇಲ್ಲ. ಪಾಪ ನಿನ್ನ ಕೆಲಸ ಎಷ್ಟು ಚಂದ, ಏನು ಸುದ್ದಿ ಎಷ್ಟು ಚಂದ ಮಾಡ್ತಿ ಅಂದ್ರ ಕಡ್ಡಿ ಗೀರಿದೆ ಅಂದ್ರೆ ಒಟ್ಟ ಗೊತ್ತೇ ಆಗಂಗಿಲ್ಲ ನೋಡು, ತಾನೇ ಬೆಂಕಿ ಹತ್ಬೇಕದು, ಅಷ್ಟು ಚಂದ ಅದ ಕೆಲಸ ಮಾಡ್ತೀನಿ. ನಾ ಏನು ಮಾಡೀನಿ ಮಾಮಿ, ನನಗೆ ಅಂತಿರಲ್ಲ ನೀವು. ನಿಮ್ಮ ಜೊತೆ ಬಂದಿದ್ದು ತಪ್ಪಾಗ್ಯದ, ನನಗೆ ಕರ್ಕೊಂಬಂದು ಹಳಿಚಿ ಮಾಡ್ಲಿಕತ್ತೀರಿ. ನಾನೇನು ಇದು ಅಂತ ತಿಳ್ಕೊಂಡಿರೇನ್ರಿ ಮಾಮಿ? ಇನ್ನೊಂದ್ಸಲ ನಿಮ್ಮ ಜೊತೆ ಎಲ್ಲಿ ಕರೆದ್ರು ಬರಂಗಿಲ್ಲವ ಇವ ನಾನು. ಏಯವ್ವ ಸುಂದ್ರಿ, ಇನ್ನೊಂದ್ಸಲ ನನ್ನ ಜೊತೆ ಬರೋದಂತೆಯ ನೀನು ದಿಕ್ಕಿಗೇನೆ ಶರಣು ಯವ್ವ. ಇನ್ನೊಂದ್ಸಲ ಎಲ್ಲೆಲ್ಲೆಲ್ಲೆಲ್ಲಿ ತಾಯಿ ನಿನ್ನ ಒಂದು ಮಾತು ಬಾ ಅಂತ ಕರೆಯಂಗಿಲ್ಲವ ಯವ್ವ. ಕರ್ಕೊಂಬಂದು ದೊಡ್ಡ ತಪ್ಪು ಮಾಡೀನಿ. ಈಗ ತೊಬೋ ಅನ್ನಂಗಾಗ್ಯದ ನನಗೆ. ಇವ್ರ ಮನೆಗೂ ಗೊತ್ತಾಗ್ಬಿಡ್ದು, ನಮ್ಮ ಮನೆಗೂ ಗೊತ್ತಾಗ್ಬಿಡ್ದು, ಗಂಡಸರಿಗೆ ಅಂತ ಮಾಡಿದ್ದೀವಿ ಒಮ್ಮೆಲ್ಲ ಗೊತ್ತಾಗೋದಲ್ಲ. ಮತ್ತು ನೋಡಿ ನಮ್ಮ ಸೊಸಿ ಅವನು ಅವ್ರ ಅಪ್ಪಗೆ ಹೇಳ್ಬಿಟ್ಟಾಳ, ಫೋನ್ ಹಚ್ಚಾನಂತ ನಮ್ಮ ಮಗನಿಗೆ. ಫೋನ್ ಹಚ್ಚಿ ಏನಪ್ಪ ಇದು ಹೆಂಗ, ಏನು ಸುದ್ದಿ, ಏನೇನೋ ನಿನ್ನ ಬಗ್ಗೆ ಸುದ್ದಿ ಬೇದ ಮತ್ತು ಮಾಡೋದು ಕರೆ ಅದ ನೀನು ಅಂತೇಳಿ ಅವ್ರು ಅಂದಾರಂತ. ಆಮೇಲೆ ಅವ್ರ ದೊಡ್ಡಪ್ಪನ ಮನೆಗೆ ಹೋಗಿ ಹೇಳಿ ಬಂದಿದ್ದಿ. ಅವ್ರ ದೊಡ್ಡಪ್ಪನು ಅವ್ರ ಅಪ್ಪಗೆ ಸೊಸಿ ಅಪ್ಪಗೆ ಫೋನ್ ಹಚ್ಚಿ ಕೇಳ್ತಾನಂತ, ಯಾಕಪ್ಪ ನಾನು ನಿಮ್ಮ ಬಗ್ಗೆ ಎಷ್ಟು ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿದ್ದೆ, ನೀನು ಮನಸ್ಸಿನ ಹಿಂಗೆ ಇಟ್ಕೊಂಡಿಯಲ್ಲ ಅಂತೇಳಿ ಅವರಿಬ್ಬರು ಒಂದು ತಾಸು ವಾಗ್ವಾದ ಆಯ್ತಂತ. ಹಿಂಗಾದಾಗ ಏನು ಮಾಡ್ತಿದ್ದಿ? ಅಲ್ಲ ನಿನಗೆ ಎದಕ್ಕಾರ ಬೇಕಂತ ಹಿಂಗೆ ಚುಚ್ಚುದು. ನಾ ಯಾರಿಗೂ ಏನೂ ಹೇಳಿಲ್ರಿ, ನಾ ಯಾರಿಗೂ ಏನೂ ಹೇಳಕ್ಕೆ ಹೋಗಿಲ್ಲ, ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ. ನೀವೇ ಸುಮ್ಮನೆ ಉಡ್ಸ್ಕೊಂಡು ಹೇಳ್ತೀರಿ, ನಾ ಏನು ಮಾಡ್ಲಿಕ್ಕೆ ಆಗಲ್ಲ. ಏನಾರ ಮಾಡವ ತಾಯಿ, ಎಷ್ಟು ಮನಿ ಮುರಿಬೇಕಂತ ಮಾಡಿ ಏನೋ ಯಾರಿಗೆ ಗೊತ್ತು. ಮನುಷ್ಯನಾಗಾರ ಏನು ಇಟ್ಟಿಯೇನಿ ನೀನು? ನಿನ್ನ ಕರ್ಕೊಂಡು ಹೋಗಿ ಮೊದಲ ನಮ್ಮೂರಿಗೆ ಒಗಿತೀನಿ ತಾಯಿ. ಮುಂದಿಂದ ನೀ ಬಲ, ನಿನ್ನ ಗಂಡ ಬಲ, ಏನು ಮನಿಯಾರ ಮುರಿ, ಯಾರ ಥರ ಜಗಳಾರ ತೆಗಿ, ಏನಾರ ಮಾಡು. ಈಗ ಕರ್ಕೊಂಬಂದಿನಲ್ಲ ನಿನ್ನ ಸಹವಾಸನೆ ಸಾಕುವ ತಾಯಿ ನನಗೆ. ಮೊದಲು ಹೋಗಿ ಕರ್ಕೊಂಡು ಊರಿಗೆ ಹೋಗುತ್ತೀನಂತ. ಇವತ್ತು ತಯಾರಾಗು, ಇವತ್ತು ಹೋಗ್ಬಿಡಮಂತ ಊರಿಗೆ. ಕರ್ಕೊಂಡು ಹೋಗ್ತೀರಿ? ಹೋಗ್ರಿ. ಅಲ್ಲಿ ಹೋಗಿಂದ ಬೇರೆ ಪ್ಲ್ಯಾನ್ ಮಾಡ್ತೀನಿ. ಸೀದಾ ನೋಡಕಂತ ನಿಮಗೆ ನರಕನೇ ತೋರಿಸ್ತೀನಿ ಅಲ್ಲಿ ಹೋಗಿಂದ. ಮತ್ತೆ ನಾನು ಹೇಳ್ತೀನಿ ಕೇಳಿ, ಇವರು ಒಂಚೂರು ಚೇಂಜ್ ಆಗಲ್ಲ ಸುಂದ್ರಿ ಅಕ್ಕ. ನಾನು ಹೋಗಿ ಸೀದಾ ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸಿ ಬರ್ತೀನಿ ಇವಳಿಗೆ. ಇನ್ನೂ ಎಷ್ಟು ಜನದ ಮನೆ ಮುರಿತಾಳೋ ಏನೋ ಯಾರಿಗೆ ಗೊತ್ತು. ಯಾಕವ್ವ ಪ್ರಿಯ, ನೀನು ಮಾತಾಡ್ತೇನೆ ಹಂಗೆ, ನೀ ಮಾತಾಡ್ತಾ ಅಂದಗನೆ ಅನ್ಸ್ಕೋತೀನಿ ಅಂದಗನೆ. ಮನೆಗೆ ಬಂದವ್ರಿಗೆ ಹಂಗೆ ಅನ್ನೋದಿರ್ತದ? ನಿಮ್ಮ ಮನೆಗೆ ಬಂದವ್ರನ್ನ ಹೆಂಗೆ ನೋಡ್ಕೋಬೇಕಂತಾನೆ ಗೊತ್ತಿಲ್ಲ ನಿಮ್ಗೆ. ಒಟ್ಟ ಎಷ್ಟು ಬೀಗರು ಬಂದಾರಂದ್ರೆ ಎಷ್ಟು ಜೀವ ಮಾಡ್ತಿರ್ತಾರ. ನೀನು ನೋಡಿದ್ರೆ ತಡ ಅಂತೀಯಲ್ಲ, ನೀನು ಮುಂದೆ ನಿಲ್ಸ್ಕೊಂಡು ನೋಡಿ ಸುಂದ್ರಿ ಅಕ್ಕ. ಬೀಗರು ಅನ್ಸ್ಕೊಂಡವ್ರು ಚೆನ್ನಾಗಿದ್ರೆ ಚೆನ್ನಾಗಿರ್ತೀವಿ, ಈ ಥರ ಕೆಟ್ಟ ಬುದ್ಧಿ ತೋರಿಸಿದ್ರೆ ನಾವು ಕೆಟ್ಟವರಾಗೇ ಇರ್ಬೇಕಾಗುತ್ತೆ. ಅಯ್ಯ, ಅಂಥದೇನು ಕೆಟ್ಟದ್ದು ಮಾಡಿನೇ ಓಣ ನಿನಗ? ಇನ್ನು ಏನು ಮಾಡ್ಬೇಕು ಅನ್ಕೊಂಡಿದ್ದೀರಾ? ಇದು ಸಾಕಾಗ್ತಿಲ್ವಾ ನಿಮಗೆ 2 ಮನೆ ಹೊಡೆದಿರೋದು? ಹೋಗ್ಲಿ ಬಿಡ ಪ್ರಿಯಾ, ಏನು ಹಚ್ಚಿ ಆಕಿನ ಜೊತೆ ಪೊಲೀಸರಿಗೆ ಬೇಡ, ಗೀಲೀಸರಿಗೆ ಬೇಡವ ಯವ್ವ. ನಮ್ಮನ್ನು ಸೀದಾ ಇವತ್ತು ಬಸ್ ಹತ್ತಿಸ್ಬಿಡು, ಹೋಗಿ ನಮ್ಮ ಊರು ಸೇರ್ಕೊಂಡ್ಬಿಡ್ತೀವಿ. ಆಕಿನ ಹೋಗಿ ಆಕಿನ ಗಂಡಿಗೆ ಒಪ್ಪಿಸಿದ್ವಿ ಅಂದ್ರೆ ಅವರು ಏನ್ಯಾಕೆ ಬಾಯಿಗೆ ಬೀಳಲ್ರಕ್ಕ. ನೀ ಸುಮ್ಮಿದುಡು ಇಲ್ಲಿಗೆ, ಅದನ್ನು ವಾದಿಸ್ಲಿಕ್ಕೆ ಹೋಗ್ಬೇಡ ಒಟ್ಟ ಆಕಿನ ಮುಂದೆ. ಎಷ್ಟರ ಇದು ಆಗಿ ಮಾತಾಡ್ತಾರೆ ಓ ಸೊಸಿ ಕಡೆಯಾಗಿ, ಅಷ್ಟು ಜೀವನ ಅತ್ತಿ ಸೊಸಿ, ಆಕಿನ ಜೊತೆ ಏನು ವಾದಿಸ್ತಿ ಬಿಡು ಪ್ರಿಯಾ ಅಂತ. ಯಾಕೆ ಏನಾಯ್ತು? ಎಷ್ಟು ಜೋರಾಗಿ ಹೋಚಾಗ್ತಿದ್ದೀರಾ? ಏನಿಲ್ರಿ ಬೀಗ್ರ, ಇವತ್ತು ಊರಿಗೆ ಹೋಗ್ತೀವಲ್ರಿ, ಅದೇ ಹೇಳಿಕತ್ತಿದ್ದಾರೆ. ಇವತ್ತು ಸಂಜೆ ಮುಂದೆ ಬಸ್ಸಿಗೆ ಹತ್ತಿಸ್ಬಿಡವ ಅಂತೇಳಿ ಹೇಳಿಕತ್ತಿದ್ದಾರೆ ಪ್ರಿಯಾಗಷ್ಟೇ. ನೋಡಿ, ಏನೋ ಆಗಿದ್ದಾಗೋಯ್ತು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಈ ಥರ ಎಲ್ಲ ಆಗಿದೆ ಅಲ್ವಾ. ಇವಾಗ ಏನು ಚಿಂತೆ ಮಾಡಬೇಡಿ, ಇನ್ನೂ 4 ದಿನ ಇರಿ, ಎಲ್ಲ ಬೆಂಗಳೂರು ಮೈಸೂರು ಎಲ್ಲ ನೋಡ್ಕೊಂಡು ಬರೋಣ, ಆಮೇಲೆ ಹೋಗುವಿರಂತೆ. ಬ್ಯಾಡ್ರಿ, ಸಾಕು, ನಮಗೆ ಬೆಂಗಳೂರು ಸವಾಸನೆ ಸಾಕ್ರಿ, ರಗಡ್ ಆಗ್ಯದ್ರಿ. ಸುಂದ್ರಿ, ನೀನು ಬಟ್ಟೆ ಪ್ಯಾಕ್ ಮಾಡ್ಕೊ ಹೋಗು, ಸಂಜೆ ಮುಂದೆ ಊರಿಗೆ ಹೋಗೋದು. ನಾ ಮಾಡ್ಕೋತೀನಿ ತಗೋ, ನನಗೆ ನೀ ಹೇಳಕ್ ಬರ್ತೀವಿ. ಸುಮ್ಮವ್ವ, ನಿಂದು ನಿನ್ನ ಗಂಡಂದು ಭಾಳ ಆಗ್ಯದ. ಆಗಲಿ, ನಾಳೆ ಊರಿಗೆ ಹೋಗಿದ್ದು ಮಾಡ್ತೀನಿ ನಿಮ್ಗೆ. ಎಷ್ಟೆಷ್ಟು ಮಾತಾಡೋಣಂತ ಗೊತ್ತಾ ನನ್ನ ಗಂಡಗ? ಏನು ಮಾಡಿದ್ದೆವು ನಿನ್ನ ಗಂಡಗ ಅಂತದ್ ನಾನು? ಅಮ್ಮ ಇವ ಅನ್ಬೇಡ ಸುಂದ್ರಿ. ನೋಡು ಮತ್ತೆ ನಿನ್ನ ಮಣ್ಣಿ ಏಟು ಮಾಡ್ತೀಯೇನು? ಮನೆಗೆ ಬಂದು ಕೊಟ್ಟಿನಿ, ನೆನಪದ ಇಲ್ಲ? ನೋಡಿ ನೀನು ಜುಟ್ಲನ್ನೇ ಹಾರಿಸ್ತೀನಿ ನೀನು. ಯಾಕಲೇ ನನ್ನ ಕೈಯಲ್ಲಿ ಅಂತಿಕೊಂಡೇನು? ನಿಂದು ಭಾಳ ಆಗ್ಯದ. ನೀ ಮಾಮಿ ಮಾಮ ಅಂತೇಳಿ ಅನ್ಕೊಂಡು ಅವ್ರ ಜೊತೆ ಕೂಡಿ ನನಗೆ ಆಟ ಹಚ್ಚಿರಿ. ನೀದೊಂದು ಕರ್ಕೊಂಡು ಬಂದು ಬೆಂಗಳೂರು ತನ ಬರಲೇ ಊರಿಗೆ ಬರ್ರಿ, ನಿಮ್ಮನ್ನು ಮಾಡ್ತೀನಿ ವಾಲ್ಗ. ಯಾಕೆ ವಾಸಂದ್ರಿ ಸುಮ್ಮನಿರಂಗಿಲ್ಲ? ಇನ್ನ ಮರ್ಯಾದೆ ತೆಗೆದು ಸಾಕಾಗಿಲ್ಲ ನಿನಗ? ಬೀಗ್ರ ಮುಂದೆ ಇನ್ನು ಎಷ್ಟು ಮರ್ಯಾದೆ ತೆಗಿಬೇಕಂತ ಮಾಡಿರಿ? ಅಂದ್ರೆ ಇಲ್ಲಿ ನಾ ಒಬ್ಬಾಕಿನ ಮಾತಾಡ್ಲಿಕತ್ತೀನಿ ಏನ್ರಿ ಮಾಮಿ? ಸುಮ್ಮ ಅಂದಿದ್ದು ಏನು ಕೆಲಸನೇ ಹೊಲ್ದ ನಿಮಗ? ನಾ ಅಂದಿದ್ದು ಅಷ್ಟೇ ಕೇಳಿಸ್ತದಂದ್ರೆ? ಯವ್ವ, ಇಬ್ಬರಿಗೆ ಹೇಳಿಕತ್ತೀನಿ. ಅಷ್ಟಕ್ಕೂ ಆಕಿ ಏನು ಅಂದಿದ್ಲೇ ನಿನಗ? ಪಟ್ಟಿ ಪ್ಯಾಕ್ ಮಾಡ್ಕೊ ಅಂದ್ಲಿಲ್ಲ ಅಷ್ಟೇ. ಅದಕ್ಕೆ ಈಗ ಅದನ್ನ ತೆಗೆದ ನಿನ್ನ ಗಂಡ ಹಂಗಂದನ ಹಿಂಗಂದನ ಅಂತೇಳಿ. ಅದು ಊರಿಗೆ ಹೋಗಿ ಮಾತಾಡಕ್ ಬರ, ನಾನು ಇಲ್ಲೇ ಮಾತಾಡಿರ್ತದ, ನಾನು ಬಂದಲ್ಲೇ ಹೋದಲ್ಲೇನೆ. ನಾ ಮನಸ್ಸಿನಾಗ ಒಂದು ಹೊರಗೊಂದು ಒಳಗೊಂದು ಮಾಡಂಗ್ಲವ ಯವ್ವ. ಇದ್ದದ್ದು ನೇರವಾಗಿ ಹೇಳ್ಬಿಡ್ತೀನಿ. ಇನ್ನೇನು ನನ್ನ ಮನಸ್ಸಿಗೆ ಬಂತಂಗ ಅಂದಿ ನೋಡು. ಒಬ್ಬೊಬ್ರು ಇರ್ತಾರ ಹಿಂದೆ ಅತಿ ಆಡ್ಕೋತಿರ್ತಾರ, ಮುಂದೆ ಬಂದು ಬಾರಿ ಸಾಚೆ ಆತಿರ್ತಾರ. ನಮಗದೆಲ್ಲ ಬರಂಗಿಲ್ಲ, ನಾವೆಲ್ಲರ ಮುಂದನೂ ಹೇಳೋರನೆ. ಯಾಕೆ ಸುಂದ್ರಿ ಅಕ್ಕ ಈ ಥರ ಆಡ್ತೀರಾ ನೀವು? ನಿಮಗೂ ನೆಮ್ಮದಿರಲ್ಲ ಈ ಥರ ಮಾಡಿದರೆ. ಯಾವಾಗಲೂ ಸಿಟ್ಟು ಮಾಡಿಕೊಂಡು ಬೇರೆಯವ್ರ ಬಗ್ಗೆ ಈ ಥರ ಕೆಟ್ಟದಾಗಿ ಮಾತಾಡಿದರೆ ನಿಮಗೂ ನೆಮ್ಮದಿ ಇರಲ್ಲ ಸುಂದ್ರಿ ಅಕ್ಕ. ಸ್ವಲ್ಪ ನೀಟಾಗಿ ದೇವ್ರ ನಾಮ ಹೇಳ್ಕೊಂಡು ಒಂದು ಸ್ವಲ್ಪ ಚೇಂಜ್ ಆಗಿ. ನಾನು ಹಂಗಿರ್ಬೇಕಂತೀನಲ್ಲ, ಈ ಜನಗಳು ನನಗೆ ಹಂಗಿರ್ಲಿಕ್ಕೆ ಬಿಡಂಗಿಲ್ಲ. ಎಲ್ಲರ ಏನಾರು ತಪ್ಪಾಲಿ ಸುಂದ್ರಿ ಮೇಲೆ ಹಾಕ್ತಾರ. ಮಸಿಟ್ಟು ಬಲ್ಲದ ಇರ್ತದ ನನಗೆ.
ಅದಕ್ಕೆ ನಾ ಹಂಗೆ ಮಾಡ್ತೀನಿ ನೋಡವ್ವ. ಸುಂದ್ರಿ, ಇಲ್ಲ ಅಂದರೆ ನಾನೊಂದು ಐಡಿಯಾ ಹೇಳ. ನೀವೊಂದು ಕೆಲಸ ಮಾಡಿ, ಇಲ್ಲೊಂದು ಹಾಸ್ಪಿಟಲ್ ಇದೆ. ಅವರು ನಿಮ್ಮ ಥರ ಇರೋ ಜನಗಳಿಗೆ ನೋಡ್ತಾರೆ. ಮಾನಸಿಕವಾಗಿ ಏನಾದರೂ ಕುಗ್ಗಿರ್ತೀರಾ, ಅದಕ್ಕೆ ಈ ಥರ ಮಾಡ್ತಿರ್ತೀರಾ ನೀವು. ಒಂದು 4 ದಿನ ಇರಿ, ತೋರಿಸ್ಕೊಂಡು ಬರೋಣಂತೆ ಹೋಗಿ. ಅಯ್ಯ, ಹಂಗಂದ್ರೆ ನಾನು ಹುಚ್ಚಾಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಂತ ಮಾಡಿರೇನ್ರಿ? ಎಲ್ಲರೂ ಕೂಡಿ ನನಗೆ ಹುಚ್ಚಿಡಿಸ್ಬೇಕಂತ ಮಾಡಿರೇನು ನಿಮ್ಮ ಊರಿಗೆ ಬಂದೀವಂತೇಳಿ? ಅಯ್ಯೋ, ನಾನೆಲ್ಲ ಆ ಥರ ಹೇಳಿದೆ ಸುಂದ್ರಿ. ನಿಮ್ಮ ಒಳ್ಳೇದಕ್ಕೆ ಹೇಳ್ತಿರೋದು. ಅವರು ಮೆಡಿಟೇಷನ್ನು ಅದು ಮಾಡಿಸ್ತಾರೆ, ಒಳ್ಳೆ ಹಾಸ್ಪಿಟ್ಲ್ ಇದೆ, ಅದಕ್ಕೋಸ್ಕರ ಹೇಳಿದ್ದು. ಬೇಕಾಗಿಲ್ರಿ ನನಗೆ ಹಂಗೆ ಹಿಂಗೆ ಮಾಡಿ ಹುಚ್ಚಾಸ್ಪತ್ರೆಗೆ ಹೋಗಿದ್ ಬಿಡ್ಬೇಕನ್ನೋರು ನಾನು ಇದು. ನಿಜ ಹೇಳ್ತೀನಿ ಸುಂದ್ರಿ, ನಿಮ್ಮನ್ನು ಚೇಂಜ್ ಮಾಡೋದು ಯಾರ ಕೈಯಿಂದನೂ ಸಾಧ್ಯ ಆಗಲ್ಲ ಬಿಡಿ. ನೀವೇನಾದರೂ ಹೇಳ್ತೀವಲ್ವಾ, ಅದನ್ನು ಬರೀ ತಪ್ಪಾಗಿ ಅರ್ಥ ಮಾಡ್ಕೋತೀರಾ. ಅದಕ್ಕೆ ನಿಮ್ಮ ಮೈಂಡ್ ಏನಾಗ್ಬಿಟ್ಟಿದೆ ಅಂದರೆ ಅಲ್ಲೇ ಸ್ಟ್ರಕ್ ಆಗಿ ಕುತ್ಕೊಂಡ್ಬಿಟ್ಟಿದೆ. ಅದಕ್ಕೋಸ್ಕರ ಬರೀ ಬೇರೆಯವ್ರ ಬಗ್ಗೆನೇ ಮಾತಾಡ್ತೀರಾ. ನಿಮಗೋಸ್ಕರ ನೀವು ವಿಚಾರ ಮಾಡಿ ಸುಂದರಿ. ನಿಮ್ಮ ಫ್ಯಾಮ್ಲಿ, ನಿಮ್ಮ ಮನೆಯವರು, ನೀವು ಹೆಂಗಿರಬೇಕು ಅಂತ ಬೆಳಿಗ್ಗೆ ಎದ್ದ ತಕ್ಷಣ 1 ತಾಸು ಮೆಡಿಟೇಷನ್ ಮಾಡಿ. ಯಾವಾಗಲಾದರೂ ಈ ಥರ ನಿಮ್ಮದು ಮಾನಸಿಕ ಇದು ಹೋಗುತ್ತೆ ನೋಡ್ರಿ. ಯಾಕೋರ ನಾ ಹೇಳ್ತೇನೆ ರೀ, ನೀವು ಇಂಗ್ಲೀಷ್ನಾಗ ಅದು ಇದು ಅಂತ ಬೈಬೇಡ್ರಿ. ನನಗೆ ಮಾತಾಡ್ತಿದ್ರೆ ಕನ್ನಡ ಮಾತಾಡ್ರಿ. ನಮಗಂತೂ ಏನೂ ತಿಳಿಯಂಗಿಲ್ಲ ರೀ ನೀವು ಹೇಳೋದು. ಸುಮ್ಮನೆ ನಮಗೇನಾರ ಬೈದು ಕನ್ನಡದಾಗ ಬೈರಿ, ಏನೋ ನಾ ಅದಕ್ಕೆ ಉತ್ತರ ಕೊಡ್ತೇನೆ ರೀ. ಅಯ್ಯೋ ಸುಂದ್ರಿ, ನಾನೆಲ್ಲಿ ಬೈದೆ ನಿಮಗೆ? ತಿಳಿಸಿ ಹೇಳ್ತಾ ಇದ್ದೀನಮ್ಮ. ನೀವು ಸುಮ್ಮನೆ ಆಕಿನ ಮುಂದೆ ಏನು ಹೇಳಿದ್ರು ಆಕೆಗೆ ಅರ್ಥನೇ ಆಗಲ್ಲ. ಬಿಟ್ಟು ಬಿಡ್ರಿ ಇಲ್ಲಿಗೆ. ನಾವು ಇವತ್ತು ಸಾಯಂಕಾಲ ಹೋಗಿ ಬರ್ತೀವಿ ರೀ. ಪಾಪ ಬೆಂಗಳೂರು ನೋಡ್ತೀವಿ ಅಂತ ಬಂದರು, ಬರೀ ಇದೇ ಗಲಾಟೆನೇ ಆಯಿತು. ಏನು ನೋಡೋಕ್ಕೂ ಆಗಲಿಲ್ಲ, ಏನೂ ಆಗಲಿಲ್ಲ. ಇರಿಯಲ್ಲ, ಇನ್ನೊಂದು 2 ದಿನ ತೋರಿಸ್ಕೊಂಡು ಬರ್ತೀನಿ ಹೋಗಿ. ಬೇಡವಾ ಪ್ರಿಯಾ, ಬೇಡ. ನಾ ಈಗ ಮೊದಲು ಹೋಗಿ ಊರು ಸೇರ್ಬೇಕಾಗ್ಯದ. ಇನ್ನೊಂದ್ಸಲ ಬರ್ತೀವಿ ಅಂತ ಅವಾಗ ತೋರ್ಸಕ್ಕಂತೆ. ಆದರೆ ಈಗ ಎಲ್ಲಿ ಬರಂಗಿಲ್ಲ. ಹೌದಾ, ಹಂಗಂತೀರಾ? ಸರಿ ಬಿಡಿ. ಆದರೆ ನೀವು ಅಷ್ಟೊಂದು ಬೇಜಾರು ಮಾಡ್ಕೋಬೇಡಿ ಅತ್ತೆ. ಏನೂ ಆಗಿಲ್ಲ. ಇವಾಗ ಎಲ್ಲರೂ ಅರ್ಥ ಮಾಡ್ಕೊಂಡಿದಾರಲ್ವಾ, ಸುಮ್ಮನೆ ಇದ್ಬಿಡಿ ಆಯ್ತಾ. ನಿಮ್ಮ ಮಾವರಿಗೆ ಹೇಳಿ ಬಸ್ ಬುಕ್ ಮಾಡ್ತೀನಿ ಅಂದ್ರೆ ಒಂದು ಸ್ವಲ್ಪ ಮೆಜೆಸ್ಟಿಕ್ ತನ ಬಿಟ್ಟು ಬರ್ತೇವೆ ನಮ್ಗೆ ಹೋಗಿ. ಹಾಂ ಸರಿ ಅತ್ತೆ, ಬಿಟ್ಟು ಬರ್ತೀನಿ. ಹೋಗ್ಬಿಡ್ತೀರಾ? ಹಾಗಾದರೆ ಇದ್ರೆ ಚೆನ್ನಾಗಿರ್ತಿತ್ತು. ಬೇಡ ಅಂತಿರಲ್ಲ, ಮತ್ತೆ ಇನ್ನೇನು ಮಾಡೋದು. ಸರಿ, ಬಸ್ಸಲ್ಲಿ ತಿನ್ಲಿಕ್ಕೆ ಏನು ಮಾಡಲಿ? ಚಪಾತಿ ತಿಂತೀರೋ ಅಥವಾ ಚಿತ್ರಾನ್ನ ಮಾಡಲು? ಬ್ಯಾಡ್ರಿ, ನಮಗೇನು ಬ್ಯಾಡ್ರಿ. ಅಶು ಏನು ಆಗಿರಂಗಿಲ್ಲ ರೀ. 8ಕ್ಕಾದಂತಲ್ಲ ಬಸ್ಸು. ಇಲ್ಲೇ ಒಂದು ಸ್ವಲ್ಪ ಊಟ ಮಾಡಿ ಹೋಗ್ಬಿಡ್ತೀವಿ ರೀ. ಅಯ್ಯ, ಹಂಗೆ ಹಂಗ್ರಿ. ನಮ್ಗೆ ರಾತ್ರಿ 12ಕ್ಕೆ ಅಶು ಆತದ್ರವ. ಒಂದು ಸ್ವಲ್ಪ ಚಿತ್ರಾನ್ನ ಕಟ್ಟಿಬಿಡ್ರಿ, ನೀವು ರುಚಿ ಮಾಡ್ತೀರಿ. ಹೌದಾ? ಹಾಂ ಸರಿ ಬಿಡಿ, ಕಟ್ತೀನಿ. ಹೆಂಗೆ ಅನಿಸ್ತೀರಿ ನಮ್ಮ ವಿಡಿಯೋ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಹಾಗೆ ಬಾಜುಕಿನ ಗಂಟೆ ಠಣ್ಣ ಅಂತ ಹೊಡೀರಿ. ನಾವು ಮಾಡೋ ವಿಡಿಯೋದ ನೋಟಿಫಿಕೇಶನ್ ಬರ್ತಾವ, ನೀವು ನೋಡ್ಬೋದು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸುವುದು ಮಾತ್ರ ಮರಿಬೇಡ್ರಿ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು.